ನಮಸ್ತೆ ಎಲ್ರಿಗೂ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುರು ರಾಘವೇಂದ್ರ ಸ್ವಾಮಿಗಳು ಏನಿದ್ದಾರೆ ಅವರ ಒಂದು ಜನನದಿಂದ ಸನ್ಯಾಸತ್ವದವರೆಗೆ ಅವರ ಜೀವನದಲ್ಲಾಗಿರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ವಿಷಯಗಳನ್ನು ಕೂಡ ನಾನು ಕೆಲವೊಂದಷ್ಟು ಮಾಹಿತಿಗಳನ್ನು ವೆಬ್ಸೈಟ್ಗಳಲ್ಲಿ ಮತ್ತು ಗೂಗಲಲ್ಲೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಒಬ್ಬರು ಏನಾದ್ರೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಲೇ ಮಠಗಳಿಂದ ಇರ್ತಾರೆ. ಸೊ ಅವರು ಒಂದು ಏನಾದರೂ ಹೇಳ್ತಾರೆ, ದೇವರು ಹೀಗೆ, ನಾವು ಹೀಗೆ ನಂಬಬೇಕು ಅಂತ ಹೇಳಿ. ಸೊ ಈ ಥರದ್ದೆಲ್ಲ ವೀಡಿಯೋಗಳನ್ನು ನಾನು ನೋಡಿ ನಾನು ಅದರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಎಲ್ಲ ವೀಡಿಯೋಗಳಲ್ಲೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ಪೂರ್ತಿ ವೀಡಿಯೋನ ಹೇಳ್ಬಿಡೋಣ, ಒಂದು ವೀಡಿಯೋದಲ್ಲಿ ಪೂರ್ತಿ ವಿಚಾರನ ಹೇಳ್ಬಿಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವರು ಹುಟ್ಟಿದ್ದು ಹೇಗೆ, ಮತ್ತು ಇವರ ಒಂದು ವಿದ್ಯಾಭ್ಯಾಸ ಹೇಗಾಯಿತು, ಮತ್ತು ಇವರ ಒಂದು ದಾಂಪತ್ಯ ಜೀವನ ಹೇಗಾಯಿತು, ಸೊ ಇದಾದ ನಂತರ ಇವರ ಪವಾಡಗಳೇನು, ಸನ್ಯಾಸತ್ವವನ್ನು ಯಾವಾಗ ಇವರು ಸ್ವೀಕರಿಸಿದ್ರು, ಇದರೆಲ್ಲರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಯಾರೆಲ್ಲ ಇರ್ತೀರಾ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಸಿಗುತ್ತೆ. ಮೊದಲನೇದಾಗಿ ಇವರ ಜನನದಿಂದ ನಾವು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1995ರಲ್ಲಿ ಜನಿಸಿರ್ತಾರೆ. ಇವರು ತಮಿಳುನಾಡಿನ ಒಂದು ಭುವನಗಿರಿ ಎಂಬ ಒಂದು ಸ್ಥಳದಲ್ಲಿ ಜನಿಸಿರ್ತಾರೆ. ಇವರು ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬೆ ಎಂಬ ದಂಪತಿಗೆ ಮಗನಾಗಿ ಜನಿಸಿರ್ತಾರೆ. ಸೊ ಇವರು ಮೂಲತಃ ಇವರ ತಾತ ಕೃಷ್ಣಪ್ಪ ಭಟ್ಟ ಏನಿರ್ತಾರೆ ಅವರು ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ವೀಣೆಯನ್ನು ಕಲಿಸ್ಕೊಟ್ಟಿರುವಂತಹ ಪಂಡಿತರಾಗಿರ್ತಾರೆ. ಅವ್ರಿಗೆ ಮೊಮ್ಮಗನಾಗಿ ಇವರು ಕೂಡ ಜನಿಸಿರ್ತಾರೆ. ಇವರಲ್ದೇ ಇವ್ರಿಗೆ ಇಬ್ಬರು ಸಹೋದರ ಮತ್ತು ಒಬ್ಬರು ಸಹೋದರಿ ಇರ್ತಾರೆ. ಒಬ್ಬರು ಅಣ್ಣನ ಹೆಸರು ಬಂದು ಗುರುರಾಜ ಅಂತ ಹೇಳಿ, ಮತ್ತು ಒಬ್ಬರು ಸಹೋದರಿ ಏನಿರ್ತಾರೆ ಅವರ ಹೆಸರು ಒಂದು ವೆಂಕಟಾಂಬ ಅಂತ ಹೇಳ್ಬಿಟ್ಟು. ಸೊ ಇವರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡೋ ಅಷ್ಟರಲ್ಲಿ ಇವರ ತಂದೆಯವರಾಗಿರುವಂತಹ ತಿಮ್ಮಣ್ಣ ಭಟ್ ಅವರು ನಿಧನವನ್ನು ಹೊಂದ್ತಾರೆ. ಸೊ ಆದ ಕಾರಣ ಅವರ ಒಂದು ಎಲ್ಲ ಸಂಸಾರದ ಜವಾಬ್ದಾರಿ ಗುರುರಾಜ ಅಂತ ಹೇಳಿ ಒಬ್ಬ ಅಣ್ಣ ಏನಿರ್ತಾರೆ ಅವ್ರ ಮೇಲೆ ಬಿದ್ದುಬಿಡತ್ತೆ. ಗುರು ರಾಘವೇಂದ್ರ ಸ್ವಾಮಿಗಳ ಮೂಲತಃ ಹೆಸರು ಬಂದು ವೆಂಕಟನಾಥ ಆಚಾರ್ಯ ಅಥವಾ ವೆಂಕಟನಾಥ ಭಟ್ಟರು ಅಂತ ಹೇಳ್ಬಿಟ್ಟು. ಸೊ ಅವರ ತಂದೆ ಅಕಾಲಿಕ ಮರಣವನ್ನು ಹೊಂದಿರ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಇರಬೇಕಿದ್ರೆ, ಹಾಗಾಗಿ ಅವರ ಅಣ್ಣಂಗೆ ವಿದ್ಯಾಭ್ಯಾಸನ ಮಾಡಿಸೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಅವರ ಅಕ್ಕ ಏನಿರ್ತಾರೆ ವೆಂಕಟಾಂಬೆ, ಅವರ ಪತಿ ಮಧುರೈನಲ್ಲಿರುವಂತಹ ಲಕ್ಷ್ಮೀ ನರಸಿಂಹಾಚಾರ್ಯ ಏನಿರ್ತಾರೆ ಅವರ ಬಳಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರು ಒಂದು ಪ್ರಾಥಮಿಕ ಒಂದು ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಬಂದು ಇವರು ಕುಂಭಕೋಣಕ್ಕೆ ಬಂದು ಇವರ ಮುಂದುವರೆದ ಶಿಕ್ಷಣವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾರೆ. ದ್ವೈತ ಸಿದ್ಧಾಂತದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಇವರು ಅಲ್ಲಿನ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಮತ್ತು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಶಿಕ್ಷಣವನ್ನು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನೀಡ್ತಾ ಬಂದಿರ್ತಾರೆ. ಸೊ ಹೀಗಾಗಿ ಇವರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಯಾಕಂದರೆ ಇವರಿಗೆ ಆರ್ಥಿಕವಾಗಿ ಅಷ್ಟು ಇವರು ಚೆನ್ನಾಗಿರೋದಿಲ್ಲ. ನಂತರ ಇವರು ಕುಂಭಕೋಣಂನಿಂದ ಬಂದ ನಂತರ ಇವರು ಸರಸ್ವತಿ ಎಂಬ ಒಬ್ಬ ಮಹಿಳೆಯನ್ನು ಕೂಡ ಇವರು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಇವರ ದಾಂಪತ್ಯ ಜೀವನ ನಡೀತಾ ಇರುತ್ತೆ. ಸೊ ಹಾಗೆ ಇವ್ರಿಗೆ ಒಬ್ಬ ಮಗ ಕೂಡ ಜನಿಸಿರ್ತಾರೆ. ಇವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ, ಆದರೂ ಕೂಡ ಇವರಿಗೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಬಂದಿರುತ್ತೆ. ಸೊ ಇವರು ದಂಪತಿ ಸಮೇತವಾಗಿ ಮಗು ಜೊತೆಗೆ ಹೋಗಿರ್ತಾರೆ. ಹೋದಾಗ ಇವರಿಗೆ ಅಲ್ಲಿ ಯಾವುದೇ ರೀತಿ ಗೌರವಗಳು ಸಿಗೋದಿಲ್ಲ, ಮರ್ಯಾದೆ ಇಲ್ಲದೆ ಇರೋ ಥರ ನಡೆಸ್ಕೊಂಡ್ಬಿಡ್ತಾರೆ. ಸೊ ಇವರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಗಂಧ ತೆಯ್ಯುವಂತಹ ಒಂದು ಕೆಲಸವನ್ನು ಕೊಡ್ತಾರೆ. ಸೊ ಇವರು ಬೇಜಾರು ಮಾಡ್ಕೊಳ್ದೇನೆ ಅಗ್ನಿ ಸ್ತೋತ್ರನ ಹೇಳ್ಕೊಂಡು ಗಂಧನ ತೆಗೆದಿರ್ತಾರೆ. ಸೊ ಹಾಗಾಗಿ ಅದನ್ನು ಯಾರೆಲ್ಲ ಮೈಗೆ ಲೇಪನ ಮಾಡ್ಕೊಂಡಿರ್ತಾರೆ, ಯಾರೆಲ್ಲ ಮೈಗೆ ಹಚ್ಕೊಂಡಿರ್ತಾರೆ ಅವರಿಗೆ ಮೈಯೆಲ್ಲ ಉರಿ ಶುರುವಾಗುತ್ತೆ. ಸೊ ಎಲ್ರಿಗೂ ಕೂಡ ಈ ರೀತಿ ಆಗ್ತಾ ಇದೆ ಅಂತಂದರೆ ಗಂಧದಿಂದನೇ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಗಂಧ ತೆಗೆದಿರೋಂಥವ್ರನ್ನ ಕರೆದು ಕೇಳಿದಾಗ, ಅಂದರೆ ವೆಂಕಟನಾಥ ಆಚಾರ್ಯರು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಕರೆದು ಕೇಳಿದಾಗ, ನಾನು ಈ ರೀತಿ ಅಗ್ನಿ ಸ್ತೋತ್ರನ ಹೇಳ್ಕೊಂಡು
ಗಂಧನ ತೆಗೆದಿದ್ದೆ, ಹಾಗಾಗಿ ನಿಮ್ಗೆ ಈ ರೀತಿ ಆಗ್ತಾ ಇದೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ನಾವು ಗೌರವ ಕೊಡದೆ ನಡ್ಕೊಂಡಿರೋದಕ್ಕೆ ಇದಕ್ಕೇನಾದರೂ ಪರಿಹಾರನ ಕೊಡಬೇಕು ನೀವೇ ಅಂತ ಕೇಳಿದಾಗ ವರುಣ ಸ್ತೋತ್ರನ ಹೇಳ್ತಾರೆ. ಆಗ ವರುಣ ಸ್ತೋತ್ರನ ಹೇಳಿ ಗಂಧನ ತೆಗಿತಾರೆ. ಆ ಒಂದು ಗಂಧನ ತಗೊಂಡು ಯಾರೆಲ್ಲ ಮೊದಲು ಹಚ್ಚಿರೋ ಗಂಧನ ಹಚ್ಕೊಂಡಿರ್ತಾರಲ್ವ ಅವರೆಲ್ಲ ಮತ್ತೆ ಗಂಧನ ತಗೊಂಡು ಹಚ್ಕೋತಾರೆ. ಅವ್ರಿಗೆಲ್ರಿಗೂ ಕೂಡ ಉರಿ ಆಗ್ತಾ ಇರೋವಂಥದ್ದೆಲ್ಲ ತಣ್ಣಗಾಗತ್ತೆ, ಅವ್ರಿಗೆಲ್ಲ ಸಮಾಧಾನ ಆಗುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಕೈ ಮುಗಿದು ಕ್ಷಮೆಯನ್ನು ಯಾಚಿಸ್ತಾರೆ. ಇದಾದ ನಂತರ ತಮ್ಮ ಜೀವನದಲ್ಲಿ ತುಂಬಾ ಏಳು ಬೀಳುಗಳನ್ನು ನೋಡ್ತಾರೆ. ಇವರು ಹೇಳ್ತಾರೆ, ಒಬ್ಬ ಲಕ್ಷ್ಮಿ ಬಂದು ಹೇಳ್ತಾಳೆ, ನಿನ್ನ ಮನಸ್ಸಲ್ಲಿ ನೀನು ಯಾವತ್ತು ಬೃಂದಾವನಕ್ಕೆ ಹೋಗಬೇಕು ಅಂತ ಅನ್ಕೋತೀಯೋ ಅಲ್ಲಿವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಯಾವಾಗಲೂ ಕೂಡ ಚೆನ್ನಾಗಿರೋದಿಲ್ಲ. ಇದನ್ನು ನೀನು ಹೆಂಡತಿ ತಾನಾಗೆ ಬಂದು ಹೇಳ್ತಾಳೆ, ಆಗ ನೀನು ಅಲ್ಲಿ ಬೃಂದಾವನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಏನೂ ಅಂದ್ಕೊಳ್ದೆ ಸುಮ್ಮನೆ ಇರ್ತಾರೆ. ಒಂದೊಂದು ಸಲ ಅವರಿಗೆ ಈ ಉಪವಾಸ ಏಕಾದಶಿ ಇದನ್ನೆಲ್ಲ ಮಾಡುವಾಗ ಉಪವಾಸನ ಬಿಡೋದಕ್ಕೂ ಕೂಡ ಅವರಿಗೆ ಅಷ್ಟು ಅಂದರೆ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅಷ್ಟೊಂದು ಅವರಿಗೆ ಒಂದು ಪರಿಸ್ಥಿತಿನೂ ಚೆನ್ನಾಗಿರ್ತಾ ಇರಲಿಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಬಂದಿರೋಂಥವ್ರು ಅವರು. ಇದಾದ ನಂತರ ಅವರು 1671ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡ್ಕೋತಾರೆ. ಬಂದು ಕೇಳ್ತಾರೆ, ಈ ಸಲ ಸನ್ಯಾಸ ದೀಕ್ಷೆಯನ್ನು ನೀವು ಪಡ್ಕೋಬೇಕು ಅಂತ ಕೇಳಿದಾಗ ದಾಂಪತ್ಯ ಇದೆಲ್ಲ ಇರೋದ್ರ ಕಾರಣದಿಂದ ರಾಘವೇಂದ್ರ ಸ್ವಾಮಿಗಳು ಅದನ್ನು ನಿರಾಕರಿಸ್ತಾರೆ. ಮಹಾಲಕ್ಷ್ಮಿ ಮಹಾವಿಷ್ಣು ಬಂದು ಕನಸಿನಲ್ಲಿ ಹೇಳ್ತಾನೆ, ನೀನು ದೀಕ್ಷೆಯನ್ನು ತಗೋಬೇಕು ಅಂತ ಹೇಳಿ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಹೋಗಿ ದೀಕ್ಷೆಯನ್ನು ತಗೊಳ್ಳೋದಕ್ಕೆ ಒಪ್ಕೋತಾರೆ. ಸರಿ ಆಯಿತು ಅಂತ ಹೇಳಿ ದೀಕ್ಷೆಯನ್ನು ತಗೊಳ್ಳೋದಕ್ಕೂ ಮುಂಚೆ ಕೊನೆ ಬಾರಿಗೆ ತಮ್ಮ ಪತ್ನಿ ಸರಸ್ವತಿ ಅವರಿಗೆ ಕೂಡ ಅವರು ಮುಖದರ್ಶನವನ್ನು ನೀಡ್ತಾರೆ. ದೀಕ್ಷೆ ಎಲ್ಲ ತಗೊಳ್ಳೋದಕ್ಕೆ ಹೋಗಿರ್ತಾರೆ ಬೃಂದಾವನಕ್ಕೆ. ತಮ್ಮ ಪತಿನ ನೋಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸರಸ್ವತಿಯವರು ಬರ್ತಾರೆ. ಅವ್ರಿಗೆ ಬರೋದಕ್ಕಾಗೋದಿಲ್ಲ, ಅಕಾಲಿಕ ಮರಣವನ್ನು ಹೊಂದ್ಬಿಡ್ತಾರೆ. ಈ ಕಡೆಯವರು ಜೀವಂತ ಸಮಾಧಿ ಆಗೋದಕ್ಕೆ ಅಂತ ಹೇಳಿ ಸಿದ್ಧರಾಗಿರ್ತಾರೆ. ಅದಕ್ಕೂ ಮುಂಚೆನೇ ನೋಡಬೇಕು ಅಂತ ಬರೋ ಅಷ್ಟರೊಳಗಡೆ ಅವರಾಗಲೇ ಮರಣವನ್ನು ಹೊಂದಿ ಆತ್ಮವಾಗ್ಬಿಟ್ಟಿರ್ತಾರೆ. ಬಂದು ನೋಡೋದಕ್ಕೂ ಕೂಡ ಅವರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇರೋದಿಲ್ಲ. ಆ ಒಂದು ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮ ಒಂದು ದಿವ್ಯ ಶಕ್ತಿಗೆ ಅದು ಗಮನಕ್ಕೆ ಬರುತ್ತೆ. ಹಾಗಾಗಿ ತಮ್ಮ ಒಂದು ಕೈಯಲ್ಲಿರುವಂತಹ ಕಮಂಡಲ ಏನಿರುತ್ತೆ ಅದರಿಂದ ನೀರನ್ನು ಚುಮುಕಿಸಿದಾಗ ಅವರು ಆ ಜನನ ಮತ್ತು ಮರಣದ ಚಕ್ರಗಳ ನಡುವೆ ಏನು ಓಡಾಡ್ತಾ ಇರ್ತಾರೆ, ಇಹಲೋಕನೂ ಅಲ್ಲ ಪರಲೋಕನೂ ಅಲ್ಲ ಅಂತ ಏನು ಓಡಾಡ್ತಾ ಇರ್ತಾರೆ, ಅದರಿಂದ ಮುಕ್ತಿಗೊಂಡು ಅವರು ಅದನ್ನು ಮುಕ್ತಿಗೊಂಡು ಅವರು ಅವರ ಒಂದು ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ ಕೂಡ ಈ ಒಂದು ಲೇಖನಗಳಾಗಿರ್ಬೋದು ಮಾಹಿತಿಗಳಲ್ಲಿ ಈ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳನ್ನು ನಂಬುವಂಥವರು ಅತಿ ಹೆಚ್ಚಾಗಿ ಆಡಂಬರದಿಂದ ಶ್ರೀಮಂತಿಕೆಯಿಂದನೇ ಪೂಜೆ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಅದ್ರ ಬಗ್ಗೆನೂ ಕೂಡ ತುಂಬ ವಿಚಾರಗಳು ನಡೀತಾ ಇದೆ. ಆಧ್ಯಾತ್ಮಿಕವಾಗಿ ಪೂಜೆ ಮಾಡೋರ್ಗಾಗಿರಬಹುದು, ಭಕ್ತಿಯನ್ನು ತೋರಿಸೋರ್ಗಾಗಿರಬಹುದು, ತುಂಬ ವಿಚಾರಗಳು ಎಲ್ಲದರಲ್ಲೂ ಮನಸ್ತಾಪಗಳು ನಡೀತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಎಷ್ಟೊಂದು ಬೇಸರವನ್ನು ತಂದುಕೊಡುತ್ತೆ. ಭಕ್ತಿ ಅನ್ನೋದು ದೇವರ ಮೇಲಿರೋ ಭಕ್ತಿ ನಮ್ಮ ಮನಸ್ಸಲ್ಲಿರಬೇಕು, ಬೇರೆಯವ್ರ ಮುಂದೆ ಆಡಂಬರವನ್ನು ತೋರಿಸುವಂಥದ್ದು ಆಗಿರಬಾರ್ದು. ಕೆಲವೊಂದಷ್ಟು ಜನಗಳಿಗೆ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಅವರು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಹೇಳಿ ಅವರು ನಮ್ಮ ಪೂಜೆನ ದೇವರು ಒಪ್ಪಲ್ಲ ಅಂತ ಹೇಳಿ ಅನ್ಕೋಬಾರ್ದು. ನಮ್ಮಲ್ಲಿರುವಂತಹ ಒಂದು ಶ್ವೇತವರ್ಣದ ಹೂವನ್ನು ಇಟ್ಟರೂ ಕೂಡ ದೇವ್ರದನ್ನು ಸ್ವೀಕರಿಸ್ತಾನೆ. ನಾವಿಟ್ಟಿರೋ ನೀರಲ್ಲೂ ಕೂಡ ನಾವು ಪಂಚಾಮೃತನೇ ಮಾಡಬೇಕು, ನಮ್ಮ ಹತ್ರ ಅವಕಾಶ ಇಲ್ಲ, ನಮಗೆ ಆ ಸ್ಥಿತಿ ಇಲ್ಲ ಅಂತ ಅಂದಾಗ ನಾವು ತಂದಿಟ್ಟಿರೋ ನೀರನ್ನು ಕೂಡ ದೇವರೇ ಇದು ನಿನಗೆ ಸಮರ್ಪಣೆ ಅಂತ ಇಟ್ಟರೆ ಆ ಭಗವಂತ ಅದನ್ನು ಕೂಡ ತಗೋತಾನೆ ಅಂತ ಹೇಳಿ ಎಲ್ಲ ಕಡೆನೂ ಪುರಾಣಗಳಲ್ಲಿ ಹೇಳಿದ್ದಾರೆ. ದೇವರು ನನಗೆ ಹೀಗೆ ಬೇಕು ಅಂತ ಯಾವತ್ತೂ ಹೇಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಅತಿಯಾಗಿ ಹೋಗ್ಬಿಟ್ಟಿದೆ. ಸೊ ಯಾರಾದರೂ ಪೂಜೆ ಮಾಡ್ತೀರಾ ಅಂತಂದರೆ ನಿಮ್ಮ ಭಕ್ತಿ ನಿಮ್ಮ ಮನಸ್ಸಲ್ಲಿರಬೇಕು. ಹಾಗಾಗಿ ದೇವರು ನಿಮಗೆ ಒಲಿತಾರೆ. ಅದನ್ನು ಬಿಟ್ಟು ಬೇರೆ ಯಾರೋ ಮಾಡ್ತಾರೆ ಅಂತ ಹೇಳಿ ಮಾಡೋದಕ್ಕೆ ಹೋಗಬಾರ್ದು. ದೇವರಿಗೆ ಒಂದು ತುಳಸಿ ದಳ ಇಟ್ಟರೂ ಕೂಡ ರಾಘವೇಂದ್ರ ಸ್ವಾಮಿ ಒಪ್ಕೋತಾರೆ. ಸೊ ಹಾಗಾಗಿ ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ. ರಾಘವೇಂದ್ರ ಸ್ವಾಮಿಗಳನ್ನು ನಾವೇನಾದರೂ ದರ್ಶನ ಪಡಿಬೇಕು ಅಂತಂದರೆ
ಅದು ನಾವು ಅಂದ್ಕೊಂಡಾಗ ಆಗೋದಿಲ್ಲ. ಆ ಭಗವಂತ ಯಾವಾಗ ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾರೆ ಆವಾಗ ಅಷ್ಟೇ ಅದೆಲ್ಲ ಆಗೋದು. ಸೊ ಹಾಗಾಗಿ ನಾವು ಪ್ರತಿ ಸಲ ಅನ್ಕೋತೀವಿ ನಾವು ಹೋಗಬೇಕು ಅಂತ ಹೇಳಿ, ನಮಗಿನ್ನೂ ಕಾಲ ಕೂಡಿ ಬಂದಿಲ್ಲ. ಸೊ ಯಾವಾಗ ಆ ಭಗವಂತ ಕಳ್ಸ್ಕೊತಾನೋ ಆವಾಗ ನಾವು ಹೋಗಬೇಕು ಅಷ್ಟೇ. ಕೆಲವೊಂದಷ್ಟು ಜನ ಪ್ರತಿ ಸಲ ಪ್ರತಿ ವರ್ಷ ಹೋಗ್ತಾ ಇರ್ತಾರೆ. ಆ ಭಗವಂತನ ದಯೆ ಅವ್ರ ಮೇಲಿದೆ, ಅವ್ರು ಹೋಗ್ತಾರೆ, ಒಳ್ಳೇದಾಗಲಿ. ಸೊ ನಮಗೂ ಆದಷ್ಟು ಬೇಗ ಆ ಒಂದು ಕೃಪೆ ಸಿಗಲಿ ಅಂತ ಹೇಳಿ ಬೇಡ್ಕೋತೀನಿ. ರಾಘವೇಂದ್ರ ಸ್ವಾಮಿಗಳ ಮಹಾಪವಾಡಗಳಿಂದ ಎಷ್ಟೋ ಜನರಿಗೆ ಆಹಾರ ಸಿಕ್ಕಿರಬಹುದಾಗಿರಬಹುದು, ಅವರ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಸಹಾಯನ ಮಾಡಿದೆ. ಕುಂಭಕೋಣಂನಲ್ಲಿ ತಾಂಜಾವೂರು ಏನಿದೆ ಅಲ್ಲಿ ಒಂದು ಬರಗಾಲ ಬಂದಿರುತ್ತೆ 12 ವರ್ಷದವರೆಗೂ. ಸೊ ರಾಘವೇಂದ್ರ ಸ್ವಾಮಿಗಳ ಪಾದಹಸ್ತದಿಂದ ಆ ಬರಗಾಲ ಕೂಡ ನಿವಾರಣೆ ಆಗಿರುತ್ತೆ. ಯಾವ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾಭ್ಯಾಸನ ಕೊಡ್ತಾ ಇರ್ತಾರೆ. ಹಾಗಾಗಿ ಒಬ್ಬ ಬಡ ವಿದ್ಯಾರ್ಥಿ ಬಂದು ವಿದ್ಯಾಭ್ಯಾಸ ಮುಗಿದ ನಂತರ ನಾವು ಬಡತನದಲ್ಲಿ ಇದ್ದೀವಿ, ನಿಮ್ಮ ಕೃಪಾ ಕಟಾಕ್ಷ ನಮಗೆ ಬೇಕು ಅಂತ ಹೇಳಿ ಬೇಡ್ಕೊಂಡಿರ್ತಾರೆ. ಅವರು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಬಳಿ ಕೊಡೋದಕ್ಕೆ ಏನೂ ಇಲ್ಲ ಅಂತ ಕೇಳಿದಾಗ, ನೀವು ಕೊಡುವಂತಹ ಮಂತ್ರಾಕ್ಷತೆ ಕೂಡ ನನ್ನ ಜೀವನದಲ್ಲಿ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳಿದಾಗ ಒಂದು ಇಡೀ ಮಂತ್ರಾಕ್ಷತೆನ ಆ ಬಡ ವಿದ್ಯಾರ್ಥಿಗೆ ಕೊಟ್ಟಿರ್ತಾರೆ. ಅದಾದ ನಂತರ ವಿದ್ಯಾರ್ಥಿ ತನ್ನ ಊರಿಗೆ ಹೋಗ್ತಾ ಇರ್ತಾನೆ. ಹೋಗೋ ಸಮಯದಲ್ಲಿ ಕತ್ಲಾಗ್ಬಿಡುತ್ತೆ. ಕತ್ಲಾದ ಸಮಯದಲ್ಲಿ ಅಲ್ಲೇ ಇರುವಂತಹ ಒಂದು ಊರಲ್ಲಿ ಒಂದು ಜಗಲಿ ಮೇಲೆ ಮಲ್ಕೊಂಡಿರ್ತಾನೆ. ಆ ಒಂದು ಮಲ್ಕೊಂಡಿರುವಂತಹ ಮನೆಯಲ್ಲಿ ಒಂದು ಬಸರಿ ಹೆಂಗಸು ಕೂಡ ಇರ್ತಾಳೆ. ಒಂದು ಪಿಶಾಚಿ ಬಂದು ಆ ಹುಟ್ಟುವಂತಹ ಮಗುನ ಸಾಯಿಸಬೇಕು ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾ ಇರುತ್ತೆ. ಈ ಬಡ ವಿದ್ಯಾರ್ಥಿ ಏನು ಮಲ್ಕೊಂಡಿರ್ತಾನೆ, ರಾಘವೇಂದ್ರ ಸ್ವಾಮಿಗಳ ವಿದ್ಯಾರ್ಥಿ, ಅವನು ಆ ಪಿಶಾಚಿಯನ್ನು ನೋಡಿ ತನ್ನ ಕೈಯಲ್ಲಿರುವಂತಹ ಮಂತ್ರಾಕ್ಷತೆ ಏನಿರುತ್ತೆ ಅದನ್ನು ಭಯದಿಂದ ಅದ್ರ ಮೇಲೆ ಎಸ್ಬಿಡ್ತಾನೆ. ಆಗ ಅದು ಕೆಂಡ ಅಂದರೆ ಬೆಂಕಿ ಮಂಡಲ ಥರ ಕಾಣಿಸ್ಕೊಂಡು ಆ ಪಿಶಾಚಿ ಅಲ್ಲಿಂದ ಓಡೋಗ್ಬಿಡುತ್ತೆ. ಹೀಗಾಗಿ ಅವರ ದಯೆಯಿಂದ ಒಂದು ಹುಟ್ಟೋ ಮಗುನ ಕೂಡ ಕಾಪಾಡಿದಂತಹ ಪವಾಡ ಕೂಡ ರಾಯರ ಕೃಪೆಯಾಗಿದೆ. ಹೀಗೆ ದೇವರನ್ನ ಹೇಳ್ತಾ ಇದ್ರೆ ಅವರೊಂದೊಂದು ಕೃಪೆ ಕೂಡ ಒಂದೊಂದು ಅವತಾರಗಳನ್ನ ಎತ್ಕೊಂಡು ಬಂದು ಎಷ್ಟೆಲ್ಲ ಜನಗಳಿಗೆ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ಬಯಸಿರ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ದೇವರು ಅಲ್ಲ, ಈ ಕಡೆ ಮನುಷ್ಯರು ಅಲ್ಲ, ಅಂದರೆ ದೇವತೆ ಮತ್ತು ಮಾನವರ ನಡುವಿನ ಸೇತುವೆ ಆಗಿದೆ. ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ದೇವರಿಗೆ ಅರ್ಪಿಸುವಂತಹ ಒಂದು ದಾರಿಯನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ. ಶ್ರೀ ವಿಷ್ಣುವನ್ನು ಮಹಾಪೂಜೆಯನ್ನು ಮಾಡ್ತಾರೆ, ಶ್ರೀಕೃಷ್ಣನ ಪೂಜೆ ಮಾಡ್ತಾರೆ. ಶ್ರೀಕೃಷ್ಣ, ಶ್ರೀ ವಿಷ್ಣು, ಮಹಾವಿಷ್ಣು ಇವರೆಲ್ಲ ಒಂದೇ ರೂಪದಲ್ಲಿರುವಂತಹ ಅವತಾರಗಳನ್ನ ಧರಿಸಿರ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಅವತಾರವಾಗಿದೆ. ಸೊ ಇವಾಗ ಪೂಜೆ ಮಾಡೋದ್ರ ಬಗ್ಗೆ ಹೇಳೋಣ. ಪೂಜೆ ಮಾಡಬೇಕು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗೆ ಇಷ್ಟ ಆಗಿರುವಂತಹ ಒಂದು ಪ್ರಸಾದನ ಮಾಡಬೇಕಾಗಿರುತ್ತೆ. ಹಸಿ ಹಣ್ಣು, ಹಸಿ ಹಾಲುಗಳನ್ನು ನಾವು ಇಟ್ಟರೆ ರಾಘವೇಂದ್ರ ಸ್ವಾಮಿ ಮೆಚ್ಕೋತಾರೆ. ಅದಾದ ನಂತರ ನಾವು ತುಳಸಿ ದಳದಿಂದ ಪೂಜೆ ಮಾಡಬೇಕಾಗಿರುತ್ತೆ. ಇವಾಗ ತುಂಬಾ ಒಳ್ಳೆ ಹೂಗಳಿಂದ ಅಲಂಕಾರ ಮಾಡಿದರೆ ಮಾತ್ರ ಸ್ವಾಮಿಗಳು ನಮಗೆ ಒಲಿತಾರ, ಇಲ್ಲ ಒಂದೇ ಒಂದು ತುಳಸಿ ದಳ ಇಟ್ಟರು ಕೂಡ ನಮಗೆ ಒಲಿತಾರೆ. ಆನಂತರ ನಾವು ಗಂಧದ ಕಡ್ಡಿಯಿಂದ, ಕರ್ಪೂರದಿಂದ ನಾವು ದೇವರಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಲಕ್ಷ್ಮೀ ಸ್ವರೂಪಿ ಈ ಬಿದಿರು ಏನಿರುತ್ತೆ ಲಕ್ಷ್ಮೀ ಸ್ವರೂಪ. ಯಾಕಂದರೆ ನಾವು ಗೌರಿ ಹಬ್ಬಗಳಲ್ಲಿ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಬಿದಿರಿನ ಮರವನ್ನು ಬಳಸ್ತೀವಿ. ಅದು ನಮ್ಮ ಒಂದು ಸೌಭಾಗ್ಯವನ್ನು ಹೆಚ್ಚಿಸುತ್ತೆ. ಇದು ನಮ್ಮ ಒಂದು ಸಂಸಾರದ ಒಂದು ಇದನ್ನು ಹೆಚ್ಚಿಸುತ್ತಾ ಬರುತ್ತೆ ಅಂತ ಹೇಳಿ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಬಿದಿರನ್ನು ನಾವು ಕರಿತೀವಿ. ಲಕ್ಷ್ಮೀ ಸ್ವರೂಪ ಅಂತಂದರೆ ಲಕ್ಷ್ಮಿ ಯಾರು? ಶ್ರೀ ವಿಷ್ಣುವಿನ ಮಹಾಮಡದಿ. ಸೊ ಅದರಿಂದ ಮಾಡಿರುವಂತಹದ್ದನ್ನು ಸುಟ್ಟು ನನಗೆ ದೀಪ ಮಾಡೋದು, ಬೆಳಗೋದು ಇದೆಲ್ಲ ನನಗೆ ಬೇಡ ಅಂತ ಹೇಳಿ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ತುಪ್ಪದ ಬತ್ತಿನ ಮತ್ತು ಧೂಪವನ್ನು ಇಷ್ಟಪಡ್ತಾರೆ. ಧೂಪ ಅಂತಂದರೆ ವಿಭೂತಿಯಿಂದ ಮಾಡಿರ್ತಾರೆ, ಬೂದಿಯಿಂದ ಮಾಡಿರ್ತಾರೆ, ಹೂಗಳಿಂದ ಮಾಡಿರ್ತಾರೆ. ಆ ಒಂದು ಧೂಪವನ್ನು ದೇವರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಪ್ಕೋತಾರೆ. ಮತ್ತು ತುಪ್ಪದ ಬತ್ತಿನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. 5 ಆಗಿರಬಹುದು, 3 ಆಗಿರಬಹುದು ಬತ್ತಿ ದೀಪಗಳನ್ನ ಮಾಡಿ ನಾವು ದೇವರಿಗೆ ಪೂಜೆಯನ್ನು ಮಾಡಬಹುದಾಗಿರುತ್ತೆ. ನೆಮ್ಮದಿಯಿಂದ ಕೂತ್ಕೊಂಡು 10 ನಿಮಿಷ ನಾವು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಒಂದು ಎಲ್ಲ ಕಷ್ಟಗಳು ಕೂಡ ಈಡೇರುತ್ತೆ ಅಂತ ಹೇಳಿ ನಾನು ಕೂಡ ನಂಬಿದ್ದೀನಿ. ನನಗೂ ಎಷ್ಟೋ ಅನುಭವಗಳಾಗಿದೆ. ನಾನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಬೇಕು ಅಂತ ತುಂಬ ಅಂದ್ಕೊಂಡಿದ್ದೇನೆ. ಬಟ್ ಯಾವತ್ತೂ ನನಗೆ ಹೋಗೋಂತಹ ಅವಕಾಶ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಂದಾಗ ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆದಷ್ಟು ಬೇಗ ಅವಕಾಶ ನನಗೂ ಕೂಡ ಸಿಗಲಿ. ಆದರೆ ರಾಯರ ಮಂತ್ರಾಕ್ಷತೆಗೂ ನಮ್ಮ ಮನೆಗೆ ಒಂದು 3 ಸಲ ಬಂದಿದೆ. ಆ ಒಂದು ಫೋಟೋ ಕೂಡ ಬಂದಿದೆ. ಇದು ಯಾವುದು ನನ್ನ ಇಚ್ಛೆಯಾಗಿ ಬಂದಿರೋದಲ್ಲ. ಸೊ ನನ್ನ ಮನೆಯಲ್ಲಿ ಬಂದಿದೆ, ಅದು ಸಂತೋಷ ಇದೆ. ಅವ್ರ ಕೃಪೆ ನನ್ನ ಮೇಲೆ ಇದೆ ಅಂತ ಹೇಳಿ ನಾನು ಕೂಡ ಬಯಸ್ತೀನಿ.
ಸೊ ಇದಿಷ್ಟು ರಾಘವೇಂದ್ರ ಸ್ವಾಮಿಗಳ ಒಂದು ಜೀವನದಲ್ಲಿರುವಂತಹ ಒಂದು ಪುಟ್ಟ ವಿಷಯಗಳನ್ನ ಪುಟ್ಟದಾಗಿ ಹೇಳಿದ್ದೀನಿ. ಅವ್ರು ಹೇಗೆ ಹುಟ್ಟಿದ, ಹೇಗೆ ಅವರ ಒಂದು ಜೀವನ ಸ್ಥಿತಿ ಪರಿಸ್ಥಿತಿ ಹೇಗಿತ್ತು, ವಿವಾಹ, ಮಗು ಇದೆಲ್ಲ ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ, ನಿಮಗೆ ಹೇಳಿದ್ದು ಎಲ್ಲ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಒಂದೊಂದು ವೀಡಿಯೋದಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗೆ ನಾನು ಒಂದೇ ವಿಚಾರನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಹಾಯ ನನ್ನ ಒಂದು ಪುಟ್ಟ ಫ್ಯಾಮಿಲಿ ಮೇಲೆ ಕೂಡ ಇರಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.